ಅಲ್ಲ ರತ್ನವೇಣಿಯವರೇ, ನೀವು ಕದ್ದಿಲ್ಲ ಅಂದ್ರೆ ನಿಮ್ಗೆ ಯಾಕೆ ಪಾಪ ಪ್ರಜ್ಞೆ ಕಾಡತ್ತೆ? ಅಯ್ಯೋ, ನಾನು ಆ ಅರ್ಥದಲ್ಲಿ ಹೇಳಿಲ್ಲ. ನಾನು ಹೇಳಿದ್ದೆ ಬೇರೆ ಅರ್ಥದಲ್ಲಿ. ಯಾರು ಕದ್ರು ಅಂತ ಯಾರ ಮನಸ್ಸಲ್ಲೂ ಅನುಮಾನ ಉಳ್ಕೋಬಾರ್ದು ಅಲ್ವಾ, ಅದಕ್ಕೆ ಹಾಗೆ ಹೇಳಿದೆ. ನೋಡಿ ಅದಕ್ಕೆ ನಾನು ನನ್ನ ಬ್ಯಾಗು ತಂದಿದ್ದೀನಿ. ದಯವಿಟ್ಟು ನನ್ನ ಬ್ಯಾಗ್ನ ಒಂದ್ಸಲ ಚೆಕ್ ಮಾಡಿಬಿಡಿ ಅದಕ್ಕೆ. ಬೇಜಾರು ಮಾಡ್ಕೋಬೇಡಿ ರತ್ನವೇಣಿ, ನನಗೆ ಇದೆಲ್ಲ ಇಷ್ಟ ಆಗಲ್ಲ. ಮನ್ಸಿಗೆ ತುಂಬ ಹಿಂಸೆ ಆಗುತ್ತೆ. ಇದೆಲ್ಲ ಬೇಡ. ಈ ಥರ ಎಲ್ಲ ಮಾಡಬೇಡಿ ಅಂತ ನಾನು ಹೇಳಿದೆ ಅತ್ತೆ. ಹಾರನ ನೀವು ತಗೊಂಡಿಲ್ಲ, ಹಾಗಿರುವಾಗ ನಿಮ್ಮ ಮೇಲೆ ಯಾರಿಗೂ ಅನುಮಾನ ಇಲ್ಲ ಅಂತ ಹೇಳಿದ್ರು ಇಲ್ಲ, ಇದು ಈ ಮನೆ ಪ್ರತಿಷ್ಠೆ ವಿಷಯ, ಯಾರ ಮೇಲೂ ಯಾರಿಗೂ ಅನುಮಾನ ಇರಬಾರ್ದು ಅಂತ ಅವರೇ ಲಗೇಜ್ ಎಲ್ಲ ತಗೊಂಡು ಬಂದ್ಬಿಟ್ಟಿದ್ದಾರೆ. ಅಕ್ಕ, ಅವ್ರಿಗೆ ಯಾಕೆ ಬೇಜಾರು ಮಾಡೋದು? ನಾನೇ ಚೆಕ್ ಮಾಡಿಬಿಡ್ತೀನಿ ಬಿಡಿ. ಬರ್ಬಿಡ್ಕೊ. ಹುಡುಕು ಹಾರ ಎಲ್ಲಿರಬೇಕೋ ಅಲ್ಲೇ ಇದೆ. ಇನ್ನು ಸ್ವಲ್ಪ ನಿಮಿಷದಲ್ಲಿ ಕಳ್ಳಿ ಪಟ್ಟ ಕಟ್ಕೋತೀಯ. ಅಕ್ಕ, ಇದರಲ್ಲಿ ಯಾವ ಹಾರನೂ ಇಲ್ಲ ಅಕ್ಕ. ಅಬ್ಬಾ, ಈಗ ನನಗೆ ಸಮಾಧಾನ ಆಯಿತು. ನನ್ನ ಬ್ಯಾಗಲ್ಲಿ ಇದೆಯೋ ಅನ್ನೋ ಅನುಮಾನ ಪರಿಹಾರ ಆಯಿತು. ಅದಕ್ಕೆ ಈಗ ಮಿಗ್ದೋ ರೂಮ್ನೆಲ್ಲ ಚೆಕ್ ಮಾಡಿಬಿಡಿ. ಅದಕ್ಕೆ ಅತ್ತೆಯಮ್ಮ, ನಮ್ಮ ರೂಮಲ್ಲೂ ಯಾರಾದರೂ ಬಂದು ನೋಡಿ. ಪಾರ್ವತಿ, ಏನ್ ಹೇಳ್ತಾ ಇದೀಯಾ? ನಿನ್ನ ಮೇಲೆ ಯಾರಿಗೂ ಅನುಮಾನ ಇಲ್ಲಮ್ಮ. ಇಲ್ಲ ಪಾರ್ವತಿ, ನಾನು ಬರಲ್ಲ. ಅದಕ್ಕೆ ಈಗ ನನ್ನ ಬ್ಯಾಗಲ್ಲಿ ಹಾರ ಇಲ್ಲ ಅನ್ನೋದು ಎಲ್ರಿಗೂ ಗೊತ್ತಾಗೈತಲ್ವಾ, ಹಾಗೆ ಮಿಗ್ದೋ ರೂಮ್ನು ಚೆಕ್ ಮಾಡಿಬಿಡಿ. ಅನುಮಾನ ಪರಿಹಾರ ಆಗ್ಬಿಡುತ್ತೆ. ಹೌದು ಅತ್ತೆಯಮ್ಮ, ಅವ್ರು ಹೇಳ್ತಾ ಇರೋದು ಸರಿ ಇದೆ. ಬನ್ನಿ ಅತ್ತೆಯಮ್ಮ. ಬನ್ನಿ ಅತ್ತೆಯಮ್ಮ. ಬನ್ನಿ ಅತ್ತೆಯಮ್ಮ. ಅತ್ತೆಯಮ್ಮ ಇಲ್ಲಿ ನೋಡಿ. ಪಾರ್ವತಿ, ಪಾರ್ವತಿ, ಬೇಡಮ್ಮ, ದಯವಿಟ್ಟು ಅದನ್ನೆಲ್ಲ ತೆಗಿಬೇಡ. ನನಗೆ ಈ ರೀತಿ ಇದನ್ನೆಲ್ಲ ನೋಡಕ್ಕೆ ಹಿಂಸೆ ಆಗುತ್ತೆ. ಪ್ಲೀಸ್ ಪ್ಲೀಸ್, ಏನು ತೆಗಿಬೇಡ. ಇಷ್ಟಕ್ಕೂ ನೀನು ಯಾರು? ಈ ಅರಸನ ಕೋಟೆ ವಾರಸುದಾರಳು. ನಿನ್ನ ಗುಣ ಎಂಥದ್ದು ಅಂತ ಎಲ್ಲರಿಗಿಂತ ಚೆನ್ನಾಗಿ ನಾನು ಅರ್ಥ ಮಾಡ್ಕೊಂಡಿದ್ದೀನಿ. ಇಷ್ಟು ವರ್ಷಗಳಲ್ಲಿ ಒಂದು ಸಾಸುವೆ ಕಾಳಷ್ಟು ನಿನ್ನ ಮೇಲೆ ಅನುಮಾನ ಪಡದೇ ಇರೋಳು ಈಗ ಅನುಮಾನ ಪಟ್ಬಿಡ್ತೀನಾ? ಯಾರದೋ ಸಮಾಧಾನಕ್ಕೋಸ್ಕರ ನಿನ್ನ ಮೇಲೆ ಅನುಮಾನ ಪಡಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಬೇಡಮ್ಮ, ಇದನ್ನ ನಿಲ್ಲಿಸ್ಬಿಡು. ನನಗೆ ತುಂಬಾ ಹಿಂಸೆ ಆಗುತ್ತೆ. ಪಾರ್ವತಿ, ನಿನ್ನ ರೂಮ್ನಲ್ಲೇ ಹಾರ ಸಿಕ್ಕಿದ್ರು, ನಾನೇ ಇದನ್ನು ತಗೊಂಡಿದ್ದೀನಿ ಅತ್ಯಮ್ಮ ಅಂತ ನೀನೇ ಹೇಳಿದ್ರು ನಾನು ನಂಬಲ್ಲಮ್ಮ. ದಯವಿಟ್ಟು ನನಗೆ ಈ ಥರದ ಹಿಂಸೆ ಬೇಡ. ನನ್ನ ಈ ಥರ ಪರೀಕ್ಷೆ ಮಾಡಬೇಡ. ಬಾ.
ಸಿಕ್ತಾ? ರತ್ನವೇಣಿ, ಪಾರ್ವತಿ ಏನು ಅಂತ ಇಡೀ ಅರಸನ ಕೋಟೆಗೆ ಗೊತ್ತು. ನಂಬಿಕೆ ಅಂದರೆ ಪಾರ್ವತಿ, ಪಾರ್ವತಿ ಅಂದರೆ ನಂಬಿಕೆ. ದಯವಿಟ್ಟು ಇನ್ನೊಂದ್ಸಲ ಅವಳ ಮೇಲೆ ಅನುಮಾನ ಪಡುವಂಥ ಮಾತುಗಳನ್ನು ಆಡಬೇಡಿ. ಅಯ್ಯೋ ಅದಕ್ಕೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಇದು ನಂಬಿಕೆಗಿಂತ ಪ್ರತಿಷ್ಠೆಯ ವಿಷಯ, ಅದಕ್ಕೆ ಹಾಗೆ ಕೇಳಿದೆ. ಇದೆಲ್ಲ ಯಾರ ಬ್ಯಾಗುಗಳು? ಅದಕ್ಕೆ ಇದು ಜಯ ಮತ್ತೆ ಚೆನ್ನಪ್ಪನ ಬ್ಯಾಗು. ಇದ್ರಲ್ಲೂ ಚೆಕ್ ಮಾಡಿದೆ ಅದಕ್ಕೆ, ಇದ್ರಲ್ಲೂ ಹಾರ ಇಲ್ಲ. ಅದಕ್ಕೆ ಈಗ ದಾಮಿನಿ ಮತ್ತೆ ಮೋಹನ್ ಅವ್ರ ರೂಮ್ನ ಚೆಕ್ ಮಾಡಿಬಿಡೋಣವಾ? ಅದಾದ್ಮೇಲೆ ನಮ್ಮ ಜನನಿ ರೂಮ್ನ ಚೆಕ್ ಮಾಡಿಬಿಡೋಣ. ಏನ್ರಿ ನಿಮ್ಮ ಮಾತಿನ ಅರ್ಥ? ನಿಮ್ಮ ಪ್ರಕಾರ ನಾನು ಹಾರ ತಗೊಂಡಿದ್ದೀನಿ ಅಂತನಾ? ಅಯ್ಯೋ, ಕುಂಬಳಕಾಯಿ ಕಳ್ಳ ಅಂದ್ರೆ ನೀನ್ ಯಾಕೆ ಹೆಗಲ್ ಮುಟ್ಕೊಂಡು ನೋಡ್ಕೋತಾ ಇದ್ದೆ ದಾಮಿನಿ? ಈ ಮನೇಲಿ ಎಲ್ರಿಗೂ ಒಂದು ನಿಯಮ ಇದೆ ಅಂದ್ರೆ ನಿಂದೇ ಬೇರೆ ಒಂದು ನಿಯಮ ಇದೆ ಅನ್ನೋ ಥರ ಆಡ್ತಿದೆಯಲ್ಲ. ಈ ಮನೆ ಹಿರಿಯ ಸೊಸೆ ಆಗಿರೋ ಪಾರ್ವತಿ ರೂಮನ್ನೇ ಅದಕ್ಕೆ ಚೆಕ್ ಮಾಡಿದ್ದಾರೆ. ಹೀಗಿರುವಾಗ ನಿನ್ ರೂಮ್ ಚೆಕ್ ಮಾಡೋದ್ರಲ್ಲಿ ಏನ್ ತಪ್ಪಿದೆ? ಈಗ ಅದಕ್ಕೆ ಪಾರ್ವತಿ ರೂಮು ಚೆಕ್ ಮಾಡಿದ್ದಾಯ್ತು, ನನ್ನ ಬ್ಯಾಗು ಚೆಕ್ ಮಾಡಿದ್ದಾಯ್ತು. ನಾನು ಕಳ್ಳಿನಾ? ಪಾರ್ವತಿ ಕಳ್ಳಿನಾ? ಅನುಮಾನ ಬಗೆಹರಿಸ್ಕೊಳ್ಳೋಕೆ ಅದೊಂದು ಅವಕಾಶ ಅನ್ಕೋ. ಆಯ್ತಾಯ್ತು, ಈಗೇನು ನನ್ನ ರೂಮ್ ಚೆಕ್ ಮಾಡಿದ್ರೆ ನಿಮಗೆ ಸಮಾಧಾನ ಆಗುತ್ತೆ ಅಲ್ವಾ? ಅಯ್ಯೋ, ನನಗೆ ಮಾತ್ರ ಅಲ್ಲ ದಾಮಿನಿ, ಎಲ್ರಿಗೂ ಸಮಾಧಾನ ಆಗುತ್ತೆ. ಸರಿ ಅಕ್ಕ, ನೀವೇ ನನ್ನ ರೂಮ್ನ ಚೆಕ್ ಮಾಡಿ ಅಕ್ಕ. ಇಲ್ಲಮ್ಮ, ನನ್ನ ಕೈಲಿ ಆಗಲ್ಲ. ಅಯ್ಯೋ ಅಕ್ಕ, ನೀವು ಬನ್ನಿ ಹೇಳ್ತೀರಿ. ಬನ್ನಿ ಅಕ್ಕ, ಬನ್ನಿ. ನೋಡಿ ಅಕ್ಕ, ನನ್ನ ಒಡವೆನೆಲ್ಲ ನೋಡಿ. ಇದನ್ನು ನೋಡಿ ಅಕ್ಕ. ನೋಡಿ ಅಕ್ಕ, ನೋಡಿ ಅಕ್ಕ, ಇಷ್ಟೇ ಅಕ್ಕ ನನ್ನ ಹತ್ರ ಇರೋದು. ನೋಡಿ ಅಕ್ಕ, ಇದ್ರಲ್ಲಿ ಎಲ್ಲಾದ್ರೂ ವಜ್ರದ ಹಾರ ಕಾಣಿಸ್ತಾ ಇದೆಯಾ ಅಕ್ಕ? ಅಯ್ಯೋ ದಾಮಿನಿ, ಯಾಕಮ್ಮ ಇದನ್ನೆಲ್ಲ ತೆಗೆದು ತೋರಿಸ್ತಾ ಇದೀಯಾ? ನೀನೇನು ಅಂತ ನಮಗೆ ಗೊತ್ತಿಲ್ವಾ? ಸಾಕು ಬಾಮ್ಮ. ಆದ್ರೂ ಎಲ್ಲಾನು ನೋಡ್ಕೊಂಡ್ಬಿಡ್ಲಿ ಅಕ್ಕ. ರತ್ನವೇಣಿ ಅವರೇ, ಎಲ್ಲಾನು ತೋರಿಸಿದ್ನಲ್ಲ, ನಿಮ್ಗೆ ಇದ್ರಲ್ಲೆಲ್ಲಾದ್ರೂ ಹಾರ ಕಾಣಿಸ್ತಾ ಇದೆಯಾ? ಇಲ್ಲ ತಾನೆ? ನಮ್ಮ ರೂಮಲ್ಲಿ ಇಲ್ಲ ಅಕ್ಕ. ಬಾ. ಅದಕ್ಕೆ ಒಂದು ನಿಮಿಷ. ಅದೇನದು ಬಾಕ್ಸು? ಮೇಕಪ್ ಕಿಟ್ಟು. ಅದನ್ನು ನಮಗೆ ತೋರಿಸ್ಲೇ ಇಲ್ಲ. ನೀವೇ ನೋಡ್ಕೊಳ್ಳಿ ಬೇಕಿದ್ರೆ. ಸರಿ.
ಇದಕ್ಕೇನು ಹೇಳ್ತೀಯ ದಾಮಿನಿ? ನನ್ಗೇನು ಗೊತ್ತೇ ಇಲ್ಲ ಅನ್ನೋ ತರ ಕೊಚ್ಕೊಳ್ತಾ ಇದ್ದೆ. ಈಗ ಈ ಹಾರ ನಿನ್ ರೂಮಲ್ಲಿ ಸಿಕ್ಕಿದೆಯಲ್ಲ, ಅಲ್ಲಿಗೆ ಈ ಹಾರ ಕದ್ದಿರೋ ಕಳ್ಳಿ ನೀನೇ ಅಂತ ಆಯ್ತಲ್ಲ. ಅಕ್ಕ, ಅದು ರೂಮಲ್ಲಿ ಹೇಗೆ? ಅದಕ್ಕೆ ಹೇಳೋದು, ಹೆಂಗಸಿಗೆ ಅತಿಯಾದ ಆಸೆ ಇರಬಾರ್ದು ಅಂತ. ಸರಿ ನಡಿ, ಎಲ್ರು ನಿನ್ಗೋಸ್ಕರ ಕಾಯ್ತಾ ಇರ್ತಾರೆ. ಅದೇನು ಹೇಳ್ತೀಯೋ ಹೇಳಿ, ನಡಿ ಬಾ. ಅಖಿಲ, ಏನಾಯ್ತು? ನಾನು ಹೇಳ್ತೀನಣ್ಣ. ಇದು ದಾಮಿನಿ ರೂಮಲ್ಲಿ ಸಿಕ್ತು ಅಣ್ಣ. ಇದನ್ನು ನೋಡಿ ಅದಕ್ಕೆ ತುಂಬಾನೇ ಗಾಬರಿ ಆಗಿದ್ದಾರೆ. ಎಷ್ಟೇ ಆಗಲಿ ನಂಬಿಕೆ ವಿಷಯ ಅಲ್ವಾ. ದಾಮಿನಿ ಈ ರೀತಿ ಮಾಡಿರೋದಕ್ಕೆ ಅದಕ್ಕೆ ತುಂಬಾನೇ ನೋವಾಗಿದೆ. ಅದಕ್ಕೆ ಏನು ಮಾತಾಡದೆ ನೇರವಾಗಿ ಇಲ್ಲಿಗೆ ಬಂದ್ಬಿಟ್ರು. ದಾಮಿನಿ, ನಿನ್ ರೂಮಲ್ಲಿ ಹಾರ ಸಿಕ್ತಂತೆ. ಅಂದ್ರೆ ಹಾರನ ನೀನೇ ಕದ್ದಿದ್ದ? ಹೌದು ಭವ, ನಾನೇ ಕದ್ದಿದ್ದು. ಇದೇನಿದು, ದಾಮಿನಿ ಕದಿದೇ ಇದ್ರು ಕದ್ದಿದ್ದೀನಿ ಅಂತ ಒಪ್ಕೋತಾ ಇದ್ದಾಳಲ್ಲ. ಹೀಗೆ ಹೇಳಕ್ ನಾಚಿಕೆ ಆಗಲ್ಲ ನಿನ್ಗೆ? ಮತ್ತೆ ಹಳೆ ಚಾಳಿ ಮುಂದುವರ್ಸ್ತಿದ್ಯಾ? ಛೇ, ನಿಂದು ಒಂದು ಜನ್ಮನ. ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ದಾಮಿನಿ ತುಂಬಾ ಬದಲಾಗಿದ್ದಾಳೆ, ಅವಳು ಹಾರ ತಗೊಂಡಿರೋಕ್ ಸಾಧ್ಯನೇ ಇಲ್ಲ ಅಂತ ಅಖಿಲ ಹೇಳ್ತಾ ಇದ್ಲು. ನಾವೆಲ್ಲರೂ ಬಲವಾಗಿ ನಂಬಿದ್ವಿ, ನಮ್ಮೆಲ್ರ ನಂಬಿಕೆಗೂ ಕೊಳ್ಳಿ ಇಟ್ಬಿಟ್ಟಿಯಲ್ಲ. ನಮ್ ಪುಟಾಣಿಗೆ ಕೊಡಬೇಕು ಅಂತ ಇದ್ದಿದ್ದ ಹಾರ ಅದು, ಅದನ್ನೇ ಕದ್ದಿದ್ಯಲ್ಲ. ನಿನ್ಗೇನು ಅನ್ಸೋದೇ ಇಲ್ವಾ? ನಿನಗೊಂದು ಹಾರ ಬೇಕು ಅಂತ ಹೇಳಿದಿದ್ರೆ ನಿನಗೊಂದು ಕೊಡಿಸ್ತಿರ್ಲಿಲ್ವಾ? ಕ್ಷಮಿಸಿ ಭವ, ಹಾರ ನೋಡಿ ಆಸೆ ಆಯ್ತು, ಅದಕ್ಕೆ ಕದ್ಬಿಟ್ಟೆ. ಛೇ, ನೋಡು, ಇಷ್ಟು ದಿನ ನೀನ್ ಮಾಡ್ತಾ ಇದ್ದ ತಪ್ಪಿಗೆಲ್ಲ ಅಖಿಲ ಬೈತಾ ಇದ್ಲು. ಆದ್ರೆ ಇವತ್ತು ನೀನ್ ಮಾಡಿರೋ ಕೆಲಸಕ್ಕೆ ಅಷ್ಟು ಆಘಾತ ಆಗಿದೆ, ಬಯಕ್ಕೂ ಆಗ್ಲಿಲ್ಲ, ಹೊರಟೋದ್ಲು. ಛೇ, ಮುಖ ನೋಡಕ್ಕೂ ಅಸಹ್ಯ ಆಗುತ್ತೆ. ಏನೇನ್ ನೋಡ್ಬೇಕು ಈ ಮನೇಲಿ.
ನೋಡ್ದಿ ಅಖಿಲ, ನಾವೆಲ್ಲರೂ ಅನ್ಕೊಂಡ್ವಿ ದಾಮಿನಿ ಬದಲಾಗಿದ್ದಾಳೆ, ಮೊದಲಿನ ಥರ ಇಲ್ಲ ಅಂತ. ಎಲ್ಲರೂ ಅವಳ ಪರವಾಗಿ ಮಾತಾಡಿದ್ವಿ. ಆದರೆ ಈಗ ಸತ್ಯ ಏನು ಅಂತ ಗೊತ್ತಾಯ್ತು. ನಮ್ಮ ಒಳ್ಳೆತನನ ಅವಳು ದುರುಪಯೋಗ ಮಾಡ್ಕೊಂಡ್ಲು. ಅಲ್ಲ ಅಖಿಲ, ತಗೊಂಡಿರೋದು ಅವಳೇ ಅಂತ ಗೊತ್ತಾದ ಮೇಲೂ ಅವಳನ್ನ ಯಾಕೆ ಹೀಗೆ ಮಾಡಿದೆ ಅಂತ ಒಂದು ಮಾತು ಕೇಳಲಿಲ್ಲ, ಬೈಲೂ ಇಲ್ಲ. ಯಾಕೆ? ಯಾಕೆಂದ್ರೆ ಆ ಹಾರನ ದಾಮಿನಿ ಕದ್ದಿಲ್ಲ. ಏನ್ ಹೇಳ್ತಿದ್ಯಾ ಅಖಿಲ? ದಾಮಿನಿ ಹಾರ ಕದ್ದಿಲ್ವಾ? ಹೌದು ರಘು, ದಾಮಿನಿ ಹಾರ ಕದ್ದಿಲ್ಲ. ಎಲ್ರ ಮುಂದೆ ನಾನು ದಾಮಿನಿ ಕಣ್ಣುಗಳನ್ನೇ ಗಮನಿಸ್ತಾ ಇದ್ದೆ. ತಾನು ಮಾಡದೇ ಇರೋ ತಪ್ಪನ್ನ ಒಪ್ಕೋಬೇಕಾದಂಥ ಸಂದರ್ಭ ಬಂದಾಗ ಪಾರ್ವತಿ ಕಣ್ಣಲ್ಲಿ ಕಾಣಿಸ್ತಿತ್ತಲ್ಲ ಒಂದು ಭಾವನೆ, ಅದೇ ರೀತಿಯ ಭಾವನೆ ಇವತ್ತು ದಾಮಿನಿ ಕಣ್ಣಲ್ಲಿ ಕಾಣಿಸ್ತು. ತಾನು ತಪ್ಪಿತಸ್ಥಳಲ್ಲ, ಆದರೆ ಪರಿಸ್ಥಿತಿ ನನ್ನನ್ನು ಈ ರೀತಿ ಮಾಡೋ ಹಾಗೆ ಮಾಡಿದೆ ಅನ್ನೋ ಭಾವನೆ ಅವಳ ಕಣ್ಣಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಮುಂಚೆ ಎಲ್ಲ ಅವಳು ತಪ್ಪು ಮಾಡಿದಾಗ ನಾನು ಅವಳಿಗೆ ಎಷ್ಟೇ ಬೈದ್ರು, ಒಂದೇಟು ಹೊಡೆದ್ರು ಅವಳ ಕಣ್ಣಲ್ಲಿ ಒಂದು ಹನಿ ನೀರು ಬರ್ತಿರ್ಲಿಲ್ಲ. ಆದರೆ ಇವತ್ತು ಅವಳ ಕಣ್ಣಲ್ಲಿ ನೀರು ಬಂದಿತ್ತು. ಒಬ್ಬ ನಿರಪರಾಧಿಯ ಕಣ್ಣಲ್ಲಿ ಬರುವಂಥ ಅಮಾಯಕತೆಯ ಕಣ್ಣೀರು ಅದು ಅನ್ನೋದು ನನಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇತ್ತು. ಆದರೆ ದುರದೃಷ್ಟಕ್ಕೂ ಏನೋ ಅವಳ ರೂಮ್ನಲ್ಲೇ ಹಾರ ಸಿಕ್ಕಿದೆ. ನೋಡೋರ ದೃಷ್ಟಿಲಿ ಅವಳೇ ತಪ್ಪಿತಸ್ಥಳಾಗ್ಬಿಟ್ಲು. ಅದಕ್ಕೆ ನಾನೇನು ಮಾತಾಡದೆ ಸುಮ್ಮನೆ ಬಂದ್ಬಿಟ್ಟೆ. ನೀವು ಹೇಳಿದ್ದು 100ಕ್ಕೆ 100 ಸತ್ಯ ಅತ್ಯಮ್ಮ. ಚಿಕ್ಕತ್ತೆ ಈ ಹಾರನ ಕದ್ದಿಲ್ಲ, ಬೇರೆ ಯಾರೋ ಹಾರನ ಕದ್ದು ಆ ಆಪಾದನೆ ಅವ್ರ ಮೇಲೆ ಬರೋ ಹಾಗೆ ಮಾಡಿದ್ದಾರೆ. ಆದರೆ ಚಿಕ್ಕತ್ತೆನೂ ಅದನ್ನು ಒಪ್ಕೋತಿದ್ದಾರೆ. ಅದೇ ಯಾಕೆ ಅಂತ ಗೊತ್ತಾಗ್ತಾ ಇಲ್ಲ. ಯಾರಿಗೋಸ್ಕರ ಈ ತ್ಯಾಗ ಮಾಡ್ತಿದ್ದಾಳೆ? ಅದರಿಂದ ದಾಮಿನಿಗೆ ಸಿಗೋದಾದ್ರೂ ಏನು? ಅದೇ ಗೊತ್ತಾಗ್ತಾ ಇಲ್ಲ ಅತ್ಯಮ್ಮ. ನಾನು ಅದನ್ನೇ ಯೋಚನೆ ಮಾಡ್ತಾ ಇದ್ದೀನಿ. ನೋಡಮ್ಮ ಪಾರ್ವತಿ, ದಾಮಿನಿ ನಿರಪರಾಧಿ ಅನ್ನೋದು ಎಲ್ಲರ ಮುಂದೆ ಸಾಬೀತಾಗಬೇಕು. ಅಲ್ಲಿವರೆಗೂ ಅವಳು ಯಾವುದೇ ಅಪರಾಧಿ ಪ್ರಜ್ಞೆ ಇಲ್ಲದೆ ತಲೆ ಎತ್ಕೊಂಡು ಈ ಮನೆಯಲ್ಲಿ ಎಲ್ಲರ ಮುಂದೆ ನಡೆದಾಡೋ ಥರ ನೀನೇ ಕಾಳಜಿ ವಹಿಸ್ಬೇಕಮ್ಮ. ಸರಿ ಅತ್ಯಮ್ಮ. ಅಖಿಲ, ತಪ್ಪು ಮಾಡಿಬಿಟ್ಟೆ. ವಿಷಯ ಏನಂತ ಸರಿಯಾಗಿ ತಿಳ್ಕೊಳ್ದೆ ಅನ್ಯಾಯವಾಗಿ ದಾಮಿನಿ ಮೇಲೆ ಕೂಗಾಡ್ಬಿಟ್ಟೆ. ತುಂಬ ಬೇಜಾರಾಗ್ತಿದೆ. ಇದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ ರಘು. ದಾಮಿನಿ ರೂಮ್ನಲ್ಲೇ ಹಾರ ಸಿಕ್ಕಿದ್ರಿಂದ ಅವಳೇ ತಗೊಂಡಿರಬಹುದು ಅನ್ನೋ ತಪ್ಪು ಅಭಿಪ್ರಾಯದಿಂದ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೀರಾ ಅಷ್ಟೇ. ದಾಮು, ಮದುವೆ ಆದಾಗಿಂದ ನನಗೆ ನಿನ್ನ ಮೇಲೆ ನೆಗೆಟಿವ್ ಅಭಿಪ್ರಾಯನೇ ಇತ್ತು. ನೀನು ಹಾಗೆ ನಡ್ಕೊಳ್ತಾ ಇದ್ದೆ. ಒಬ್ಬರನ್ನ ಕಂಡ್ರೆ ಸಹಿಸ್ಕೋತಿರ್ಲಿಲ್ಲ, ಹೊಟ್ಟೆ ಹುರ್ಕೋತಾ ಇದ್ದೆ. ನನಗೂ ರೋಸ್ ಹೋಗಿತ್ತು. ಈ ವಿಷಯದ ಬಗ್ಗೆ ನಿಂಗೆ ಮುಂಚೆನೇ ನಾನು ಹೇಳಿದ್ದೀನಿ. ಯಾವಾಗ ಈ ಮನೆಗೆ ಮೊಮ್ಮಗು ಬಂತೋ ಆಗ್ಲಿಂದ ನಿನ್ನ ನಡವಳಿಕೆಯಲ್ಲಿ ಬದಲಾವಣೆ ಆಯಿತು. ಪಾರ್ವತಿ ಮೇಲಿದ್ದ ಕೋಪ, ಅಸೂಯೆ ಎಲ್ಲ ಮಾಯ ಆಯಿತು. ಆಗ ನಾನು ನೀನು ಎಲ್ಲಿ ಮತ್ತೆ ಹೊಸ ನಾಟಕ ಶುರು ಮಾಡ್ತಿದ್ಯೋನೋ ಅಂತ ಅಂದ್ಕೊಂಡಿದ್ದೆ. ಆದರೆ ಹೋಗ್ತಾ ಹೋಗ್ತಾ ಗೊತ್ತಾಯಿತು ನಿಜವಾಗ್ಲೂ ನೀನು ಬದಲಾಗಿದ್ಯಾ ಒಳ್ಳೆ ರೀತಿಲಿ ಅಂತ. ಅವತ್ತು ನಿನ್ನ ಮದುವೆ ಆಗಿದ್ದಕ್ಕೆ ಸಾರ್ಥಕ ಅಂತ ಅನ್ನಿಸ್ತು. ಆದರೆ ಇವತ್ತು ಎಲ್ಲರ ಮುಂದೆ ನಾನೇ ಆಹಾರನ ಕದ್ದಿದ್ದು ಅಂತ ಒಪ್ಕೊಂಡಿಯಲ್ಲ, ಯಾಕಿದಮ್ಮು? ಈ ಮನೇಲಿ ಏನೇ ನಡೆದ್ರು ಅದಕ್ಕೆ ಕಾರಣ ನೀನೇ ಅಂತ ಎಲ್ಲರೂ ಹೇಳ್ತಾ ಇದ್ರು. ಆದರೆ ಇವತ್ತು ಈ ಮನೆಯಲ್ಲಿ ನಡೆದಿರೋ ಕಳ್ಳತನಕ್ಕೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂತ
ನನ್ನ ಮನಸ್ಸು ಹೇಳ್ತಾ ಇದೆ, ನನ್ನ ನಂಬಿಕೆನ ಸುಳ್ಳು ಮಾಡಬೇಡ. ನಿಜ ಏನು ಅಂತ ಹೇಳು. ಕದ್ದಿದ್ದು ನೀನೇ ಅಂತ ಸುಳ್ಳು ಯಾಕೆ ಹೇಳಿದೆ? ಇಲ್ಲ ರೀ, ನಾನೇ ತಗೊಂಡಿರೋದು. ನಾವು ತಗೊಂಡಿರೋದಕ್ಕೂ ಕದ್ದಿರೋದಕ್ಕೂ ವ್ಯತ್ಯಾಸ ಇದೆ. ಈಗ ಹೇಳ್ತೀಯೋ ಇಲ್ಲೋ? ಚಿಕ್ಕ ಮಾವ,